ಎರಡನೇ ವಿಚಾರ, ನಿನ್ನ ಹೈಕೋರ್ಟ್ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಆಗಿದೆ. ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ವಿರುದ್ಧ ಯಾವ ಸಾಮಾಜಿಕ ಕಾರ್ಯಕರ್ತ ಧ್ವನಿ ಎತ್ತುವಂಥ ಕೆಲಸ ಮಾಡಿದ್ದಾರೆ, ನೇತೃತ್ವ ತಜ್ಞ ಅಂತ ಒಬ್ಬ ಸಾಮಾಜಿಕ ಕಾರ್ಯಕರ್ತನ ವಿರುದ್ಧವೇ ಪೊಲೀಸರು FIR ದಾಖಲು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾರು ಇದೆಯಾ? ಹಾಗಾದರೆ ಮಾನ ಮರ್ಯಾದೆ ಏನಾರು ಇದೆಯಾ ಕಾಂಗ್ರೆಸ್ ಸರ್ಕಾರಕ್ಕೆ? ಯಾರನ್ನ ಖುಷಿ ಪಡಿಸೋಕೆ ಇಷ್ಟು ನಾಟಕ ಆಡ್ತಾ ಇದ್ದೀರಿ? ಯಾರನ್ನ ಮನವೊಲಿಸೋದಕ್ಕೆ ಇವತ್ತು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹೊರಟಿದೆ? ಹಾಗಾದರೆ ಅಕ್ರಮ ವಲಸಿಗರಿಗೆ ಇವತ್ತು ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂಥ DK ಶಿವಕುಮಾರ್ ಸರ್ಕಾರ ಯಾವ ಸಾಮಾಜಿಕ ಕಾರ್ಯಕರ್ತ ಧ್ವನಿ ಎತ್ತಾನೆ ಅಂಥವ್ರ ವಿರುದ್ಧ FIR ದಾಖಲು ಮಾಡಿ ಬೆದರಿಸುವಂಥ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ, ಇಂಥ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಇದು ದೇಶದ್ರೋಹದ ಕೆಲಸ, ದೇಶದ್ರೋಹದ ಕೆಲಸ. ಇವತ್ತು ಹೈಕೋರ್ಟ್ ಇವತ್ತು ಮಧ್ಯಸ್ಥಿಕೆ ವಹಿಸಬೇಕಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೀರಿ. ಅಲ್ಪಸಂಖ್ಯಾತನ ಓಲೈಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಂಥ ಕೀಳುಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹೋಗ್ತದೆ ಅಂತ ಹೇಳಿದ್ರೆ, ಇಂಥ ಸರ್ಕಾರನ ಯಾರೂ ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ, ಪೊಲೀಸ್ ಇಲಾಖೆನ ದುರ್ಬಳಕೆ ಮಾಡಿಕೊಂಡು ಹಿಂದೂ ಕಾರ್ಯಕರ್ತರ ಮೇಲೂ ನೀವು ದಬ್ಬಾಳಿಕೆ ಮಾಡ್ತೀರಿ. ಇಂಥ ಅಕ್ರಮ ಬಾಂಗ್ಲಾದೇಶಿಯರ ವಿರುದ್ಧ ಹೋರಾಟ ಮಾಡುವಂತಹ ಸಾಮಾಜಿಕ ಕಾರ್ಯಕರ್ತರನ್ನು ಕೂಡ FIR ದಾಖಲು ಮಾಡಿ ಇವತ್ತು ಅವ್ರಿಗೆ ಜೈಲು ಅಡ್ತಕ್ಕಂಥ ಪ್ರಯತ್ನ, ಷಡ್ಯಂತ್ರ ಏನು ಮಾಡ್ತಾ ಇದ್ದೀರಿ? ನಿಮಗೆ ಶೋಭೆ ತರೋದಿಲ್ಲ. ಏನು ಹಿಂದುತ್ವದ ಬಗ್ಗೆ ಕಪಟ ನಾಟಕ ಆಡ್ತೀರಿ? ಈಗ ನಾವು ಏನು ಅಂತೇಳಿ ತೋರಿಸ್ಕೊಡಿ. ಈ ರೀತಿ ಯಾರು ಹೋರಾಟಗಾರನ ಹತ್ತಿಕ್ಕುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಬಾರ್ದು, ಮಾನ್ಯ ಮುಖ್ಯಮಂತ್ರಿಗಳು ಮಾಡಬಾರ್ದು. ಎಸ್ ಸರ್. CT ರವಿ ಅವರು ನಮ್ಮ ವಿಧಾನ ಪರಿಷತ್ ಸದಸ್ಯರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ತಾವು ಮತ್ತೊಮ್ಮೆ ಅದನ್ನು ಗಮನಿಸಿ. ಪ್ರಿಯಾಂಕಾ ಖರ್ಗೆ ಅವರು ಒಬ್ಬ ಗೃಹ ಸಚಿವರಾಗಿ ಮಾಡುವಂಥ ಕೆಲಸ ಬೇಕಾದಷ್ಟಿದೆ. ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತಾ ಇದ್ದಾವೆ, ಹತ್ಯೆಗಳಾಗ್ತಾ ಇದ್ದಾವೆ. ಇದೇ ಹಾವೇರಿ ಜಿಲ್ಲೆಯಲ್ಲಿ ಏನೇನು ಘಟನೆಗಳಾಗಿದ್ದಾವೆ ತಾವೇ ನೋಡಿದ್ದೀರಿ, ರಾಜ್ಯದ ಜನರು ಕೂಡ ನೋಡಿದ್ದಾರೆ. ಮೊನ್ನೆ ಬೆಂಗಳೂರಿನಲ್ಲೂ ಕೂಡ ಯಾವ ರೀತಿ ದೇಶದ್ರೋಹಿಗಳ ವಿರುದ್ಧ ಜಿಂದಾಬಾದ್ ಘೋಷಣೆಗಳು ಕೂಗಿದ್ದಾರೆ, ಅದನ್ನು ಕೂಡ ಅವ್ರು ಗಮನಿಸಬೇಕು. ಎಲ್ಲೋ ಒಂದು ಕಡೆ ಪ್ರಿಯಾಂಕಾ ಖರ್ಗೆ ಅವರ ಆದ್ಯತೆ ಗೃಹ ಸಚಿವರಾಗಿ ಯಾವುದು ಆದ್ಯತೆ ಅನ್ನೋದನ್ನು ಕೂಡ ಮರೆತಿದ್ದಾರೆ. ಹಾಗಾಗಿ ತಮ್ಮ ಮುಖೇನ ಗೃಹ ಸಚಿವರನ್ನ ಹೇಳೋದಕ್ಕೆ ಇಚ್ಛಪಡ್ತೇನೆ, ಈ ರೀತಿ ಚಲ್ಲಾಟ ಆಡೋದನ್ನು ಬಿಡಿ. ಹಿಂದೂ ಕಾರ್ಯಕರ್ತನ ಬೆದರಿಸ್ತಕ್ಕಂಥದ್ದು, ಭಾಜಪದ ಮುಖಂಡರಿಗೆ FIR ದಾಖಲು ಮಾಡಿ ಹೆದರಿಸ್ತಕ್ಕಂಥದ್ದು ಇವ್ಯಾವುದು ಕೂಡ ಭಾಜಪಗೆ ಯಾವುದೂ ಕೂಡ ಹೊಸದಲ್ಲ. ಈ ರೀತಿ ಬೆದರಿಸ್ತಕ್ಕಂಥ ಗೊಡ್ಡು ಬೆದರಿಕೆಗೆ ಭಾರತೀಯ ಜನತಾ ಪಾರ್ಟಿ ಹೆದರೋ ಪ್ರಶ್ನೆನೇ ಇಲ್ಲ. ಎದುರಿಸ್ತೇವೆ ನಾವು ಇದನ್ನು. ಬೆಳಗ್ಗೆ ನಮ್ಮೆಲ್ಲ ಮುಖಂಡರ ಜೊತೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೇವೆ, ದೂರವಾಣಿ ಮುಖೇನ ಮಾತನಾಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಈ ನಾಡಿನ ರೈತರ ಪರವಾಗಿ ನಿಲ್ಲಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ ಇದೆ. ಹಾಗಾಗಿ ಕಾವೇರಿ ಕೊಳ್ಳದ ರೈತರು ಬೀದಿಗೆ ತರುವಂಥ ಕೆಲಸ ರಾಜ್ಯ ಸರ್ಕಾರ ಏನು ಮಾಡಿದ್ದಾರೆ, ಇದ್ರ ವಿರುದ್ಧ ನಾವು ಪ್ರತಿಭಟನೆ